ಹಾಯ್ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿ ಮಾಡುವ ನಮಸ್ಕಾರಗಳು. GNU ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇಂದು ನಾನು ನಿಮಗೆ ನಮ್ಮ ದೇಶದ ಪ್ರಾಚೀನ ಕ್ರೀಡೆಯಾದ ಕಬಡ್ಡಿಯ ಬಗ್ಗೆ ಮಾತನಾಡಲು ಸಂತೋಷವನ್ನು ಹೊಂದಿದ್ದೇನೆ. ಕಬಡ್ಡಿ ಇದು ಕೇವಲ ಕ್ರೀಡೆಯಲ್ಲ, ಚಾತುರ್ಯ, ಸಹಕಾರ, ತಾಳ್ಮೆಯ ಪ್ರತಿರೂಪವಾಗಿದೆ. ಇದರ ಮೂಲ ಭಾರತದಲ್ಲಿದೆ ಹಾಗೂ ಇದು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕ್ರೀಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಹತ್ವ ಹೆಚ್ಚಾಗಿದೆ. ಕಬಡ್ಡಿಯಲ್ಲಿ ದಾಳಿ ಮತ್ತು ರಕ್ಷಣೆಯ ನಡುವಿನ ಸಮತೋಲನ ಮುಖ್ಯ. ಒಂದು ಆಟಗಾರನು ಕಬಡ್ಡಿ ಎಂದು ಉಚ್ಚರಿಸುತ್ತಾ ಎದುರು ತಂಡದ ಆಟಗಾರರನ್ನು ಟಚ್ ಮಾಡಿ ತನ್ನ ಅಂಕಣಕ್ಕೆ ಹಿಂದಿರುಗಬೇಕು. ಕ್ರೀಡೆ ಮಾತ್ರ ಅಲ್ಲ, ಶ್ವಾಸ ನಿಯಂತ್ರಣ, ಧೈರ್ಯ ಮತ್ತು ತೀಕ್ಷ್ಣ ಗಮನಶಕ್ತಿಯ ಪರೀಕ್ಷೆಯೂ ಹೌದು. ಕಬಡ್ಡಿ ನಮ್ಮ ಸಂಸ್ಕೃತಿಯ ಭಾಗವಾಗಿದ್ದು ಸ್ಥಳೀಯ ಉತ್ಸವಗಳಲ್ಲಿ ಮತ್ತು ಶಾಲೆಗಳಲ್ಲಿ ಪ್ರೋತ್ಸಾಹಿತಗೊಳ್ಳಬೇಕು. ಕಬಡ್ಡಿ ಇದು ಸ್ಥಳೀಯ ಉತ್ಸವಗಳಲ್ಲಿ ಮತ್ತು ಶಾಲಾ ಸ್ಪರ್ಧೆಗಳಲ್ಲಿ ಪ್ರೋತ್ಸಾಹಿತಗೊಳ್ಳಬೇಕು. ಇಂದು ಪ್ರೊ ಕಬಡ್ಡಿ ಲೀಗ್ ಮೂಲಕ ಈ ಕ್ರೀಡೆಯು ಹೊಸ ತಲೆಮಾರಿಗೆ ಹೆಚ್ಚು ಆಕರ್ಷಣೀಯವಾಗುತ್ತಿದೆ. ಈ ರೀತಿಯ ಕ್ರೀಡೆಗಳು ಕೂಡ ಶಾಲೆಗಳಲ್ಲಿ ಪ್ರೋತ್ಸಾಹಿತಗೊಳ್ಳಬೇಕು. ನಿರಂತರ ಅಭ್ಯಾಸ, ಆತ್ಮವಿಶ್ವಾಸ, ತಂಡ ಭಾವನೆಯ ಮೂಲಕ ಕಬಡ್ಡಿಯು ನಮಗೆ ನಾನಾ ಪಾಠಗಳನ್ನು ಕಲಿಸುತ್ತದೆ. ಏಕೆಂದರೆ ನಮ್ಮ ಬದುಕು ಕೂಡ ಒಂದು ಆಟದಂತೆಯೇ ಆಗಿದೆ. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ಇವರು ನಡೆಸಿದ ಬಾಲಕಿಯರ 20 ದಿನದ ತರಬೇತಿ ಶಿಬಿರದ ಬಗ್ಗೆ ತಮ್ಮ ಅನುಭವಗಳನ್ನು ತರಬೇತುದಾರರು ಮತ್ತು ವಿದ್ಯಾರ್ಥಿಗಳು ಹೇಗೆ ಹಂಚಿಕೊಂಡಿದ್ದಾರೆ ಎಂಬುದನ್ನು ನಾವು ತಿಳಿಯೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ, ಸೆಕೆಂಡ್ ಇಯರ್ BA ಓದ್ತಿದ್ದೀನಿ. ನಾನು ಈ ಕ್ಲಬ್ಬಿಗೆ ಸೇರಿ 5 ವರ್ಷ ಆಯಿತು. 5 ವರ್ಷದಿಂದನೂ ತುಂಬ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಹಾಗೆ 5 ವರ್ಷದಿಂದ 4-5 ಕ್ಯಾಂಪನ್ನು ಇಲ್ಲಿ ಮಾಡಿದ್ದಾರೆ. ಈ ಕ್ಯಾಂಪಿಂದ ತುಂಬ ಉಪಯೋಗ ಆಗಿದೆ. ಇಲ್ಲಿ ನಮಗೆ ಮಂಜು ಸರು, ಸುರೇಂದ್ರ ಸರು, ಪುಣೆ ಸರು, ಕೌಶಿಕ್ ಸರು ಮತ್ತು ಶ್ರೀನಿವಾಸ್ ಸರು ಹೀಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಇಲ್ಲಿ 3 ಜನ ಸಹ ಕೋಚ್ಗಳು ನಮಗೆ ತುಂಬ ಏನೇನು ಬೇಕು ಕಬಡ್ಡಿ ಕಲಿಕೆ ಸ್ಕಿಲ್ಗಳಿರ್ಬೋದು, ಪ್ರತಿಯೊಂದು ಜೀವನಕ್ಕೆ ಸಂಬಂಧಪಟ್ಟಿದ್ದು ವಿಷಯಗಳನ್ನು ಅವ್ರು ನಮಗೆ ತಿಳಿಸ್ಕೊಡ್ತಿರ್ತಾರೆ. ಹಾಗೆ ಈ ಶಿಬಿರ ಮಾಡಬೇಕಾದ್ರೆ ಅಣ್ಣನವರು ಅಂದರೆ ಸರ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ನಮ್ಮಗಳನ್ನ ಸ್ವಂತ ತಂಗಿಗಿರೋ ಥರ ಟ್ರೀಟ್ ಮಾಡ್ತಾರೆ. ಮತ್ತು ನಮಗೆ ಓದೋ ವಿಷಯದಲ್ಲಿ ಏನೇನು ಬೇಕು, ಮತ್ತು ಪ್ರಾಕ್ಟೀಸಿಗೆ ಏನೇನು ಬೇಕು, ಮ್ಯಾಚ್ಗೆ ಏನೇನು ಬೇಕು ಎಲ್ಲ ಸಹ ಅವರು ಸಪೋರ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಬೆಳಗ್ಗೆಯಿಂದ ಒಂದು ಸೆಕ್ಷನು, ಮಧ್ಯಾಹ್ನ ಒಂದು ಸೆಕ್ಷನು, ಮಧ್ಯಾಹ್ನ ಹೊತ್ತಲ್ಲಿ ಮ್ಯಾಚ್ ಮಾಡ್ತಾರೆ. ಸಂಜೆ ಸೆಕ್ಷನಲ್ಲಿ ನಮಗೆ ಏನೇನು ಸ್ಕಿಲ್ ಬೇಕು, ಏನೇನು ಬೇಕು ಅದನ್ನೆಲ್ಲ ಕಳಿಸ್ಕೊಡ್ತಾರೆ. ಹಾಗೆ ಇವರು ಸರ್ಗಳು ನಮ್ಮನ್ನ ಹೊರಗಡೆ ಮ್ಯಾಚ್ಗಳಿಗೂ ಸಹ ಓಪನ್ ಟೂರ್ನಿಮೆಂಟಿಗೂ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ದುಡ್ಡಿಂದ ಅವರು ಕರ್ಕೊಂಡು ಹೋಗಲ್ಲ. ಅವರು ಸ್ವಂತ ಅಮೌಂಟನ್ನು ಹಾಕ್ಬಿಟ್ಟು ನಮಗೆ ಏನೇನು ಬೇಕು, ಊಟದ ಖರ್ಚಿಂದ ಇರ್ಬೋದು, ನಮಗೇನಾದರೂ ಪೆಟ್ಟಾದರೆ ಅದಕ್ಕೆ ಏನೇನು ಬೇಕು, ಆಯಿಂಟ್ಮೆಂಟು ಅದನ್ನೆಲ್ಲ ಸಹ ಅವರೇ ಸ್ವಂತ ದುಡ್ಡಿಂದ ನೋಡ್ಕೊತಾರೆ ನಮ್ಮನ್ನ. ಹಾಗೆ ಶಿಬಿರ ಮಾಡಬೇಕಾದ್ರೆ ನಮ್ಮಿಂದ 1 ರೂಪಾಯಿ ಸಮೇತ ಅಮೌಂಟನ್ನು ಇಸ್ಕೊಂಡು ಇಲ್ಲ, ಅವರೇ ಓನ್ ದುಡ್ಡಲ್ಲಿ ಈ ಶಿಬಿರವನ್ನು ಮಾಡ್ತಿದ್ದಾರೆ. ಮತ್ತು ಮಕ್ಕಳಿಗೆ ಏನೇನು ಬೇಕು, ಶೂಯಿಂದ ಹಿಡ್ದು ಡ್ರೆಸ್ಸಿಂದ ಹಿಡ್ದು ಏನೇನು ಬೇಕು, ಅಪ್ಪರು ಲೋಯರು ಎಲ್ಲ ಸಹ ತುಂಬ ಕೊಡಿಸಿದ್ದಾರೆ ಮಕ್ಕಳಿಗೆ. ಮತ್ತು ಈ ಶಿಬಿರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಆದರೂ ಅಣ್ಣನವರು ಅವರಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಮಕ್ಕಳಿಗೇನು ಗೊತ್ತಾಗ್ದಿಲ್ದಂಗೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿಂದ ಒಳ್ಳೆ ಸ್ಕಿಲ್ಲನ್ನು ಸಹ ಅವ್ರು ಹೇಳ್ಕೊಡ್ತಾರೆ. ಹಾಗೆ ಹೊರಗಡೆ ಮ್ಯಾಚಿಗೆ ಹೋದಾಗ ನಮಗೇನಾದರೂ ಅಂದರೆ ಮ್ಯಾಚ್ ಸೋತು ನಮಗೆ ಬೇಜಾರಾಗಿರುತ್ತೆ. ಆದರೂ ಅದನ್ನು ಬಿಟಾಕಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸಿ ಮತ್ತೆ ಅವರು ನಮ್ಮೊತ್ತಿಗೆ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಇರ್ತಾರೆ. ಅದಾದಮೇಲೆ ಈ ಕ್ಲಬ್ಬಲ್ಲಿ ರಾಷ್ಟ್ರಮಟ್ಟ ಮತ್ತು ರಾಜ್ಯಮಟ್ಟ ಆಡಿದ ವ್ಯಕ್ತಿಗಳು ಅಂದರೆ ಹಾಗೆ ಈ ಶಿಬಿರ ಮಾಡಬೇಕಾದ್ರೆ ಅಣ್ಣನವ್ರು ನಮಗೆ ಸಂಜೆ ಸರ್ಗಳು ನಮಗೆ ಏನೇನು ಊಟದ ವ್ಯವಸ್ಥೆ ಮಾಡಿದ್ರು ಅಂದರೆ ಚಿಕನಿಂದ ಹಿಡಿದು ಮೊಟ್ಟೆ ದಿನಾಲು ಬೆಳಗ್ಗೆ ಮತ್ತು ಸಂಜೆ ಮೊಟ್ಟೆ ಕೊಡ್ತಿದ್ರು, ಬಾಳೆಹಣ್ಣು ಸಮೇತ ಕೊಡ್ತಿದ್ರು. ಇಲ್ಲೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದು, ಯಾವುದೇ ರೀತಿಯ ತೊಂದರೆಗಳು ಆಗ್ತಿರಲಿಲ್ಲ. ಹಾಲುಗಳು ಸಮೇತ ಕೊಡ್ತಿದ್ರು. ಮತ್ತು ನಮ್ಮನ್ನ ಇಲ್ಲಿ ಶಿಬಿರದಲ್ಲಿದ್ದು ನಮಗೆ ಎಕ್ಸಾಮ್ ಇರುವಾಗಲೂ ಸಹ
ಅವರು ಕೋಚ್ಗಳೇ ನಮ್ಮನ್ನ ಓದಿಸ್ಬಿಟ್ಟು ಕಾಲೇಜಿಗೆ ಕಳಿಸ್ತಿದ್ರು. ಎಕ್ಸಾಮ್ ಬರೆದು ಆಮೇಲೆ ಸಂಜೆ ಸೆಕ್ಷನಿಗೆ ನಾವು ಜಾಯಿನ್ ಆಗ್ತಿದ್ವಿ. ಹೀಗೆ ಸಪೋರ್ಟ್ ಮಾಡ್ತಿರಲಿ. ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೂಡಿಗೆರೆಯಲ್ಲಿ ಪ್ರಥಮ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಬಂದುಬಿಟ್ಟು 5 ವರ್ಷ ಆಯಿತು. ಇಲ್ಲಿ ಸುರೇಂದ್ರ ಸರ್, ಪುಣೆ ಸರ್, ಕೌಶಿಕ್ ಸರ್ ಅಂತ ನಮಗೆ ತರಬೇತಿ ಮಾಡ್ತಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಮಗೆ ಒಂದು 5 ಶಿಬಿರನ ಮಾಡಿದ್ರು. ಆ ಶಿಬಿರದಲ್ಲಿ ನಮಗೆ ಯಾವುದೇ ರೀತಿಯ ಮಕ್ಕಳ ಜೊತೆ ಯಾವುದೇ ರೀತಿಯ ದುಡ್ಡುಗಳನ್ನ ಇಸ್ಕೊಂಡಿಲ್ಲ. ಅವರೇ ಉಚಿತವಾಗಿ ತರಬೇತಿಯನ್ನು ನೀಡ್ತಿದ್ದಾರೆ. ಅದರಲ್ಲಿ ನಾವು ಕಲಿದೇ ಇರುವಂಥ ಸ್ಕಿಲ್ಗಳನ್ನೆಲ್ಲ ಕಲ್ತಿದ್ದೀವಿ. ಕಲಿತ್ಬಿಟ್ಟು ನಮಗೊಂದು ಸಾಧನೆ ಮಾಡೋಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಇದ್ದೀವಿ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ. ಇದೇ ಫಸ್ಟ್ ಕ್ಲಬ್ ನಂದು. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ನಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಮ್ಮ ಜೊತೆಯಿಂದ ಯಾವುದೇ ₹1 ಅಮೌಂಟ್ ಇಸ್ಕೊಂಡಿಲ್ಲ. ಹಂಗೆ ಅವರೇ ಉಚಿತವಾಗಿ ತರಬೇತಿಯನ್ನು ನೀಡ್ಕೊಂಡು ಎಲ್ಲ ಯಾರೇ ಬಂದರೂ ಅವರಿಗೆ ಉಚಿತವಾಗಿ ನಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ನಮ್ಮ ಕ್ಲಬ್ಬಲ್ಲಿ ಇಲ್ದಿದ್ದ ಪ್ಲೇಯರ್ಸ್ ಬಂದರೂ ಕೂಡ ಅವರಿಗೆ ತರಬೇತಿಯನ್ನು ನೀಡ್ತಾರೆ. ಅವರ ಸಹಾಯ ಹಿಂಗೆ ಮುಂದುವರಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶಿಬಿರದಲ್ಲಿ ನಮಗೆ ಬರೀ ಸುರೇಂದ್ರ ಸರ್, ಪುಣೆ ಸರ್, ಕೌಶಿಕ್ ಸರ್ ಅವರಷ್ಟೇ ಅಲ್ಲದೆ ಮಂಜು ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ತಿಮ್ಮಪ್ಪ ಸರ್ ಆಗಿರ್ಬೋದು, ರವಿ ಸರ್, ಸಾತ್ವಿಕ್ ಅಣ್ಣ, ತುಂಬ ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಹಾಯ ಇನ್ನೂ ಹೀಗೆ ಮುಂದುವರಿಲಿ. ಅದಲ್ದೇ ಬರೀ ಅವ್ರು ನಮಗೆ ಸ್ಪೋರ್ಟ್ಸಿಗೆ ಮಾತ್ರ ಅಲ್ಲ, ನಮ್ಮ ಓದೋ ವಿಚಾರಕ್ಕಾಗಿರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಓದೋ ವಿಚಾರದಲ್ಲಿ ಬ್ಯಾಗ್ ಆಗಿರ್ಬೋದು, ಪೆನ್ನು, ಪುಸ್ತಕ, ನಮಗೆ ಕಾಲೇಜ್ ಕಟ್ಟೋ ಫೀಸ್ ಆಗಿರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಂಕಿತಾ ಅಂತ. ನಾನು ಸೆಕೆಂಡ್ PUC ಮೂಡಿಗೆರೆ ಗರ್ಲ್ಸ್ ಕಾಲೇಜಲ್ಲಿ ಓದ್ತಿದ್ದೀನಿ. ನಮ್ಮದೊಂದು ಕ್ಲಬ್ ಇದೆ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ. ಅಲ್ಲಿ ನಮಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು, ಕ್ಯಾಂಪ್ ಮಾಡಿದ್ರು. ಚೆನ್ನಾಗಿತ್ತು ಕ್ಯಾಂಪು. ಬೆಳಗ್ಗೆ ಬೇಗ ಹೇಳ್ಬೇಕಿತ್ತು, ವರ್ಕೌಟ್ ಎಲ್ಲ ಮಾಡಿಸ್ತಿದ್ರು. ಮತ್ತು ವರ್ಕೌಟ್ ಎಲ್ಲ ಮಾಡಿಸ್ತಿದ್ರು, ಊಟ ಚೆನ್ನಾಗಿ ಕೊಡ್ತಿದ್ರು, ಚೆನ್ನಾಗಿ ಕೋಚ್ ಮಾಡ್ತಾರೆ ನಮ್ಮ ಸರ್ಗಳು. ಕೌಶಿಕ್ ಸರು, ಪೂರ್ಣೆ ಸರು, ಸುರೇಂದ್ರ ಸರು ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ. ನಮ್ಮದು ಈ ಕ್ಯಾಂಪು ನನಗೆ ತುಂಬ ಯೂಸ್ ಆಗಿದೆ. ತುಂಬ ಅರ್ಥಪೂರ್ಣವಾಗಿ ಆಯಿತು ಕ್ಯಾಂಪು. ಖುಷಿ ಆಯಿತು. 18 ದಿನ ಕ್ಯಾಂಪ್ ಮಾಡಿದ್ದಾರೆ. ನಮಗಂತೂ ತುಂಬ ಯೂಸ್ಫುಲ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣ್ಯ. ನಾನು 7ನೇ ಕ್ಲಾಸ್ ತನಕ ಬಿಳುಗುಳ ಸ್ಕೂಲಲ್ಲಿ ಓದಿ ಈಗ 8ನೇ ಕ್ಲಾಸಿಗೆ ಬೇರೆ ಸ್ಕೂಲಿಗೆ ಸೇರ್ಕೋಬೇಕು. ನಮ್ಮೂರು ಒಕ್ಕಳ್ಳಿ. ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಬಂದು 3 ವರ್ಷ ಆಯಿತು. ಈಗ ಕ್ಯಾಂಪಿಗೆ ಬಂದೀವಿ. ಕ್ಯಾಂಪಿಗೆ ಬಂದು 18 ದಿನ ಆಯಿತು. 18 ದಿನದಲ್ಲಿ ನಮಗೆ ಕ್ಯಾಂಪಲ್ಲಿದ್ರೂ ಮನೇಲಿದ್ದೀವಿ ಅಂತಲೇ ಅನ್ನಿಸ್ತಿತ್ತು. ಹಂಗೆ ಪ್ರಾಕ್ಟೀಸ್ ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಳಗ್ಗೆ 8:45 ತನಕ ಮಾಡ್ತಿದ್ವಿ. ಆಮೇಲೆ ತಿಂಡಿ ಮಾಡಿ ಮತ್ತೆ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ಊಟ ಮಾಡಿ 4 ಗಂಟೆಯಿಂದ 5 ಗಂಟೆ ಇಲ್ಲಾಂದರೆ 8:15 ತನಕ ಆಟ ಆಡ್ತಿದ್ವಿ. ಮತ್ತು ಇಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನು. ಊಟ ಅದಕ್ಕೆಲ್ಲ ಏನೂ ತೊಂದರೆ ಇರಲಿಲ್ಲ. ನಮಸ್ತೆ. ನನ್ನ ಹೆಸರು ಅರ್ಪಿತಾ ಅಂತ. ನಾನಿನ್ನು ಫಸ್ಟ್ PUC. ನಾವು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಕ್ಯಾಂಪಲ್ಲಿದ್ವಿ. ಅದರದ್ದು ಎಕ್ಸ್ಪೀರಿಯೆನ್ಸ್ ಹೇಳೋಣ ಅಂತ ಇದ್ದೀವಿ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತಿದ್ರು. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ವರ್ಕೌಟ್ ಮಾಡಿಸ್ತಿದ್ರು. ವಾರ್ಮಪ್ ಮಾಡಿ ವರ್ಕೌಟ್ ಮಾಡಿಸ್ತಿದ್ರು ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಸೆಕ್ಷನು ಅಲ್ಲಿ ಮ್ಯಾಚ್ ಎಲ್ಲ ಆಡಿಸ್ತಿದ್ರು ಸ್ವಲ್ಪ. ಆಮೇಲೆ ಸಂಜೆ ಸೆಕ್ಷನು ಸ್ಕಿಲ್ ಹೇಳ್ಕೊಡ್ತಿದ್ರು ಸರ್ರು. ಅದರಲ್ಲಿ ಕೌಶಿಕ್ ಸರು, ಸುರೇಂದ್ರ ಸರು, ಪುಣೆ ಸರ್ ಅಂತ ಇಷ್ಟು ಜನ ಕೋಚ್ ಮಾಡ್ತಿದ್ರು. ಆಮೇಲೆ ಸಂಜೆ ಮುಗಿದ ತಕ್ಷಣ ಮೊಟ್ಟೆ ಕೊಡ್ತಿದ್ರು. ಮೊಟ್ಟೆ ಕೊಡ್ತಿದ್ರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅರ್ಪಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಮೂಡಿಗೆರೆ. ಆದರೂ ನಾನು ಬೆಳ್ತಂಗಡಿಯಲ್ಲಿ ಓದ್ತಿರೋದು. ಇಲ್ಲಿ ಕ್ಯಾಂಪಿಗೆ ಬಂದು 18-20 ದಿನ ಕ್ಯಾಂಪ್ ಇತ್ತು. ಕಬಡ್ಡಿ ಎಲ್ಲ ಕಲಿಸ್ಕೊಟ್ರು ಸರ್ಗಳು. ಅದರಿಂದ ನನಗೆ ಸ್ವಲ್ಪ ಆದರೂ ಕಬಡ್ಡಿ ಬಂತು.
ಬೆಳಗ್ಗೆ 5 ಗಂಟೆಗೆ ನಮ್ಮನ್ನ 5 ಗಂಟೆಗೆ ಎದ್ದೇಳಿಸಿ ಸ್ಕಿಲ್ ಎಲ್ಲ ಕಲಿಸ್ತಿದ್ರು. ಅದರಿಂದ ನನಗೆ ತುಂಬ ಕಲಿತೆ ಅಂತ ಅನಿಸ್ತು. 5 ಗಂಟೆ ತನಕ ಕಲಿಸ್ತಿದ್ರು. ಮತ್ತು ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ತುಂಬ ತುಂಬ ನನಗೆ ಇಷ್ಟ ಆಯಿತು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರೀತಿ. ನಾನು 8ನೇ ಕ್ಲಾಸಲ್ಲಿ ಓದ್ತಿದ್ದೀನಿ. ನಾನೀಗ ಓದ್ತಿರೋ ಸ್ಕೂಲು ಗೋಣಿಬಿಡಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೀವಿ. ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿಗೆ ನಾನು ಬಂದು ಇದು ಮೊದಲನೇ ವರ್ಷ. ಇಲ್ಲಿ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ಎಲ್ಲ ಅಕ್ಕಂದ್ರೆಲ್ಲ ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಈಗ ಮೊನ್ನೆ ಅಷ್ಟೇ ನಮ್ಮ ಮಾನಸಕ್ಕ ಖೇಲೋ ಇಂಡಿಯಾ ಬೇರೆ ದೇಶಕ್ಕೆ ಹೋಗಿಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಆಡ್ಬಿಟ್ಟು ಬಂದಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಅವ್ರು ಪೇಪರಲ್ಲಿ ಬಂದಿದ್ದಾರೆ. ಹಾಗೆ ನಾವು ಅದರಲ್ಲಿ ಬರಬೇಕು ಅಂತ ನನಗೂ ತುಂಬ ಆಸೆ ಇದೆ. ಇಲ್ಲಿ ಊಟ ಆಗಲಿ ವ್ಯವಸ್ಥೆ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ₹1 ದುಡ್ಡು ಕೂಡ ಇಸ್ಕೊಳಲ್ಲ. ತುಂಬ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ತಪ್ಪಾದರೆ ಹೇಳ್ತಾರೆ, ಬೈಯಲ್ಲ. ಹಾಗೆ ನನಗೆ ಇಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಅನುಭವ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ ನನಗೆ ಏನು ಗೊತ್ತೇ ಇರಲಿಲ್ಲ. ಕಬಡ್ಡಿ ನಾನು ಪ್ರೈಮರಿಯಲ್ಲಿ ಆಡಿದ್ದೆ. ಪ್ರೈಮರಿಯಲ್ಲಿ ಆಡಿದ್ದು ಮ್ಯಾಚ್ ಎಲ್ಲ ಬಂದುಬಿಟ್ಟು ಸರ್ಗಳು ನೋಡಿದರು. ಇಲ್ಲಿ ತುಂಬ ಜನ ಸರ್ಗಳಿದ್ದಾರೆ. ಅವರೆಲ್ಲ ಬಂದುಬಿಟ್ಟು ನಮ್ಮ ಸ್ಕೂಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ತುಂಬ ಚೆನ್ನಾಗಿ, ಯಾಕಂದರೆ ಇದು ನನ್ನ ಮೊದಲನೇ ಕ್ಯಾಂಪ್ ಅಲ್ವಾ, ನಂಗೆ ತುಂಬ ಖುಷಿ ಆಯಿತು. 15 ದಿನ ಆಯಿತು ನಾವಿಲ್ಲಿ ಕ್ಯಾಂಪಿಗೆ ಬಂದು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಬೆಳಿಗ್ಗೆ 5:30 ಎಬ್ಬಿಸ್ತಾರೆ. ಬೆಳಿಗ್ಗೆ 5:30 ಎಬ್ಬಿಸಿ ಫುಲ್ಲು ವಾರ್ನಪ್ಪು, ವರ್ಕೌಟು, ಓಡೋದು, ರನ್ನಿಂಗು ಏನೇ ಆಗಿರಲಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಆಮೇಲೆ 8:30 ಮುಕ್ತಾಯ ಆಗುತ್ತೆ. 8:30 ತಿಂಡಿ, 8:30 12 ಗಂಟೆ ತನಕ ರೆಸ್ಟ್ ಕೊಡ್ತಾರೆ. 12 ಗಂಟೆ ಮೇಲೆ ಮತ್ತೆ ಪ್ರಾಕ್ಟೀಸು, ಊಟ ರೆಡಿ ಆಗೋ ತನಕ. ಊಟ ರೆಡಿ ಆದಮೇಲೆ, ಊಟ ಆದಮೇಲೆ ಮತ್ತೆ 4 ಗಂಟೆ ತನಕ ರೆಸ್ಟ್ ಸಿಗುತ್ತೆ. 4 ಗಂಟೆ ಮೇಲೆ ಮತ್ತೆ ಪ್ರಾಕ್ಟೀಸ್, 7 ಗಂಟೆ ತನಕ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ಇದು ಮೊಟ್ಟೆ ಮತ್ತು ಹಾಲು ಕೊಡ್ತಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಬೇಡ ಅಂತ ಹೇಳಿದವರಿಗೂ ತುಂಬ ಕಾಮಿಡಿ ಮಾಡಿ, ಮತ್ತು ಇಲ್ಲಿ ಬರೀ ಪ್ರಾಕ್ಟೀಸ್ ಅಂತಲೇ ಅಲ್ಲ, ಬರೀ ಪ್ರಾಕ್ಟೀಸ್ ಇರಲ್ಲ, ಒಂದು ಫನ್ ಇರುತ್ತೆ. ಫನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ DJ ಎಲ್ಲ ಹಾಕ್ಕೊಂಡು ಡ್ಯಾನ್ಸು, ಹಾಡು ಹೇಳೋರು ಹಾಡು ಹೇಳ್ಬೋದು, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೇಳ್ತಾರೆ. ನನಗಂತೂ ಇಲ್ಲಿ ತುಂಬ ಖುಷಿ ಆಯಿತು. ನೀವು ಬಂದು ಇಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಶುದ್. ನಾನು 7ನೇ ತರಗತಿ ಓದುತ್ತಿದ್ದೇನೆ. JMHPS ಮೂಡಿಗೆರೆ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮೊದಲ ಬಾರಿಗೆ ಕಬಡ್ಡಿ ಕ್ಯಾಂಪ್ ಅಟೆಂಡ್ ಮಾಡಿದ್ದೇನೆ. ನನಗೆ ತುಂಬ ಅನುಭವ ಕೂಡ ಇರಲಿಲ್ಲ. ಆದ್ರೂ ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟು ಓಡ್ತೀನಿ. ಸುಸ್ತಾದ್ರೂ ನಿಲ್ಲಲ್ಲ. ನಾನು ತುಂಬ ಒಳ್ಳೆ ಪ್ಲೇಯರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಳ್ಳೆ ಊಟಗಳೆಲ್ಲ ಕೊಡ್ತಾರೆ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹಾಲು, ಮೊಟ್ಟೆ ಎಲ್ಲ ಕೊಡ್ತಾರೆ. ಇದಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ. ಯಾರಿಗಾದರೂ ಬರೋಕ್ಕೆ ಇಷ್ಟ ಇದ್ದರೆ ಬನ್ನಿ. ಒಳ್ಳೊಳ್ಳೆ ಊಟಗಳೆಲ್ಲ ಸಿಗುತ್ತೆ. ಚೆನ್ನಾಗಿ ಕಲಿಸ್ಕೊಡ್ತಾರೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜನಾ. ನಾನು ಇಲ್ಲಿ ಜೂನಿಯರ್ ಕಾಲೇಜಲ್ಲಿ ಓದ್ತಿದ್ದೀನಿ. ಈಗ ಫಸ್ಟ್ PU 10th ಮುಗೀತು. ನಾನು ಈ ಸಂಸ್ಥೆಗೆ ಸೇರಿ 3 ವರ್ಷಗಳಾಯಿತು. ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಸುರೇಂದ್ರ ಸರ್ ಆಗಿರ್ಬೋದು, ಕೌಶಿಕ್ ಸರ್ ಆಗಿರ್ಬೋದು, ಹರೀಶ್ ಸರ್ ಆಗಿರ್ಬೋದು, ಪೂರ್ಣೇಶ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಸಹಾಯ ಮಾಡ್ತಾರೆ. ಅವರು ಎಲ್ಲರೂ ಕೆಲ ಕ್ಲಬ್ಬಲ್ಲಿ ದುಡ್ಡು ಇಸ್ಕೊಂಡ್ರೆ ನಮ್ಮ ಕ್ಲಬ್ಬಲ್ಲಿ ದುಡ್ಡು ಇಸ್ಕೊಳ್ಳಲ್ಲ. ಅವರಿಗೆ ಎಷ್ಟು ಖರ್ಚಾದರೂ ನಮ್ಮ ಹತ್ರ ಏನೂ ಕೇಳಲ್ಲ. ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು 20 ದಿನ ಆಗ್ತಾ ಬಂತು ಇವತ್ತಿಗೆ. ಇವತ್ತು ಲಾಸ್ಟ್ ಎಂಡ್ ಮಾಡ್ತಿದ್ದಾರೆ. ತುಂಬ ಬೇಜಾರಾಗ್ತಿದೆ, ಬಿಟ್ಟೋಗೋಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗೇ ಇದು ಮಾಡ್ತಿದ್ದಾರೆ. ಮೊನ್ನೆ ಮಾನಸ್ ಅಕ್ಕ ಅವರೆಲ್ಲ ಗುಜರಾತ್ನಲ್ಲಿ ಖೇಲೋ ಇಂಡಿಯಾ ಮ್ಯಾಚ್ನಲ್ಲಿ ಗೆದ್ದು ಬಂದರು. ಹಂಗೆ ನಮಗೆ ಹೋಗ್ಬೇಕಂತ ತುಂಬ ಆಸೆ ಇದೆ. ಅದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಯಾವತ್ತಾದರೂ ಸಕ್ಸಸ್ ಆಗ್ತೀವಂತ ನಮ್ಮಲ್ಲಿದೆ. ನನ್ನ ಹೆಸರು ಚೇತನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ GLPS ದುಂಡುಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ ಅಂತೇಳಿ. ನಾನು ಮೂಡಿಗೆರೆಯಲ್ಲಿ ಓದ್ತಿರೋದು. DSPG ಪ್ರಥಮ ದರ್ಜಾ ಕಾಲೇಜ್ ಅಲ್ಲಿ ಓದ್ತಿರೋದು. ನನ್ನೂರು ಅಣಜೂರು. ನಮ್ಮ ಅಮ್ಮನ ಹೆಸರು ರಾಧಾ, ಅಪ್ಪನ ಹೆಸರು ಮರ್ದ ಅಂತೇಳಿ. ನಾವಿಲ್ಲಿ RRS ಕಾಲೇಜಲ್ಲಿ ಒಂದು ಕ್ಯಾಂಪ್ ಮಾಡ್ತಿದ್ದಾರೆ. ಅದರಲ್ಲಿ ಮಂಜು ಸರು, ಆಮೇಲೆ ಪೂರ್ಣೇಶ್ ಸರು, ಸುರೇಂದ್ರಣ್ಣ ಮತ್ತು ಕೌಶಿಕ್ ಅಣ್ಣ ಇವರೆಲ್ಲ ಕೋಚ್ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಮಂಜು ಸರ್ ಮತ್ತು ಶ್ರೀನಿವಾಸ್ ಸರು.
ನಮಗೆ ತುಂಬ ತರಬೇತಿ ಮತ್ತು ಎಲ್ಲೆಲ್ಲಿ ಕ್ಯಾಂಪು ಮತ್ತು ಸೆಲೆಕ್ಷನ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ನಮ್ಮನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ತುಂಬ ಊರುಗಳಿಗೆಲ್ಲ ನಮ್ಮ ಕ್ಯಾಂಪಲ್ಲಿ ತುಂಬ ಜನ ನ್ಯಾಷನಲ್ಸ್ ಆಡಿದವರಿದ್ದಾರೆ. ನಾವು ಕೂಡ ಆಡಿದ್ದೀವಿ. ಎಲ್ಲ ಥರನೂ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಇಲ್ಲಿ ಇವತ್ತು ನಮಗೆ ಕ್ಯಾಂಪ್ ನಡೆಸ್ಕೊಡ್ತಿದ್ದಾರೆ. ಇಲ್ಲಿ ನಾವೆಲ್ಲರೂ ಕ್ಯಾಂಪೆಲ್ಲ ಅಟೆಂಡ್ ಮಾಡಿದ್ದೀವಿ. ಮತ್ತು ನಮಗೆ ಏನೇನು ಬೇಕು ಸಹಾಯ, ಮತ್ತು ಎಲ್ಲಾದರೂ ಮ್ಯಾಚು ಅಥವಾ ಮ್ಯಾಚಿಗೆ ಹೋಗೋದಿದ್ರೆ ಕಾಲೇಜಲ್ಲಿ ಮ್ಯಾಚ್ ಇದ್ದರೆ ಎಲ್ಲದಕ್ಕೂ ಸ್ಪೋರ್ಟ್ಸಲ್ಲೆಲ್ಲ ಸಹಾಯ ಮಾಡ್ತಾರೆ ಅಣ್ಣವರು. ಪೂರ್ಣೇಶ್ ಅಣ್ಣ, ಕೌಶಿಕ್ ಅಣ್ಣ ಮತ್ತು ಸುರೇಂದ್ರ ಅಣ್ಣ. ನನ್ನ ಹೆಸರು ಶಬರಿ. ನಾನು ಕ್ಯಾಂಪಿಗೆ ಬಂದಿದ್ದೆ. ನಮ್ಮ ಸ್ಕೂಲು ಕೃಷ್ಣಪ್ಪ ಬಡಾವಣೆ. ನಮಗೆ ಒಳ್ಳೆ ಕೋಚ್ ಮಾಡ್ತಾರೆ. ಪೂರ್ಣೇಶ್ ಸರ್ ಮತ್ತು ಕೌಶಿಕ್ ಸರ್ ಮತ್ತು ಸುರೇಂದ್ರ ಸರ್ ಮತ್ತು ರವಿ ಸರ್, ಆಮೇಲೆ ಮಂಜು ಸರ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಕೋಚಿಂಗ್. ಊಟ ಚೆನ್ನಾಗಿರುತ್ತೆ. ಡೈಲಿ ಮೊಟ್ಟೆ, ಹಾಲು, ಬಾಳೆಹಣ್ಣು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮೂರು ಗೆಂಡೇಳಿ. ನನ್ನ ಹೆಸರು ಪ್ರಿಯಾ. ನಾನು ಮಂಗಳೂರಲ್ಲಿ ಕಲ್ತಿದ್ದು. ನಾನು ಈ ವರ್ಷ ತಾನೇ ಇಲ್ಲಿ ಕಲೀಲಿಕ್ಕೆ ಬಂದಿದ್ದೀನಿ ಕ್ಲಬ್ಬಲ್ಲಿ. ಎಲ್ಲ ತರಬೇತುದಾರರು ಒಳ್ಳೆ ಕೋಚ್ ಕೊಡ್ತಾರೆ. ಎಲ್ಲರೂ ಚಂದ ಮಾಡಿ ಕಲಿಸ್ತಾರೆ. ನಾನು ಕೂಡ ಚಂದ ಮಾಡಿ ಕಲ್ತಿದ್ದೇನೆ. ಮತ್ತು ನಂಗೆ ಒಳ್ಳೆ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ತಂದೆ ಹೆಸರು ಮರ್ದ, ತಾಯಿ ಹೆಸರು ರಾಧ. ನಮ್ಮ ಹುಟ್ಟಿದೂರು ಅಣಜೂರು, ಜನ್ನಾಪುರ ಗ್ರಾಮ. ಅಣಜೂರು ಪೇಟೆತ್ಲ ಗ್ರಾಮದಲ್ಲಿರೋದು. ಈಗ ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದೀನಿ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಥಮ ದರ್ಜೆ ಕಾಲೇಜ್ DSDGಯಲ್ಲಿ ಓದ್ತಿರೋದು. ನಾನು ಕ್ಲಬ್ಬಿಗೆ ಬಂದು ತುಂಬ 6 ವರ್ಷ ಆಯಿತು. 6 ವರ್ಷದಲ್ಲಿ ನಾನು 5ನೇ ಕ್ಲಾಸಿಂದನೂ ಕಬಡ್ಡಿ ಕಲ್ತಿದ್ದು. ನಾನು 5ನೇ ಕ್ಲಾಸಿಂದನೂ 5, 6, 7, 8, 9, 10 ಇಲ್ಲಿವರೆಗೂ ಬಂದಿದ್ದೀನಿ. ಆದರೆ ತಾಲೂಕು ಮಟ್ಟ, ವಲಯ ಮಟ್ಟ ಆಡಿದಷ್ಟೇ. PUC ಬಂದಮೇಲೆ ನಾನು ತಾಲೂಕು ಮಟ್ಟ ಆಡಿದ್ದೀನಿ. ಆಮೇಲೆ ಡಿಸ್ಟಿಕ್ವರೆಗೂ ಹೋಗಿದ್ದೀವಿ. ಕೊರೋನಾ ಅಂತೇಳಿ ಅಲ್ಲೇ ನಿಲ್ಲಿಸಿದ್ರು. ಫಸ್ಟ್ ಇಯರ್ ಇರಬೇಕಾದ್ರೆ ನಮಗೆ ಪೂರ್ಣೇಶ್ ಅಣ್ಣ ಕೋಚ್ ಆಗಿದ್ದರು. ಅದೇ ಟೈಮಲ್ಲಿ ನಮ್ಮ ಕ್ಲಬ್ಬು ಓಪನ್ ಆಯಿತು, ಮೂಡಿಗೆರೆ ಕಬಡ್ಡಿ ಕ್ಲಬ್. ಅದರಲ್ಲಿ ಸುರೇಂದ್ರ ಅಣ್ಣ, ಪೂರ್ಣೇಶ್ ಅಣ್ಣ, ಕೌಶಿ ಅಣ್ಣ, ಮಂಜು ಸರ್, ಶ್ರೀನಿವಾಸ್ ಸರು, ಕೌಶಿಕ್ ಸರ್, ಇನ್ನೂ ತುಂಬ ಜನ ಸರ್ ಇದ್ದಾರೆ. ಇನ್ನೂ ಕೂಡ ಹಲವು ಜನ ತರಬೇತಿದಾರರು ನಮಗಿದ್ದಾರೆ. ಅದರಲ್ಲಿ ತುಂಬ ಕ್ಯಾಂಪ್ ಕೂಡ ಅಟೆಂಡ್ ಮಾಡಿದ್ದೀವಿ. ESPG ಕಾಲೇಜಿಗೆ ಹೋದಾದ್ಮೇಲೆ ನಾನು ಸೌತ್ ಝೋನ್ ಆಡಿದೆ, ಯೂನಿವರ್ಸಿಟಿ ಚೆನ್ನೈಯಲ್ಲಿ ಆಡಿದ್ದು. ಆ ನಂತರ ಒಡಿಶಾದಲ್ಲಿ ನ್ಯಾಷನಲ್ ಆಡಿ ಒಡಿಶಾದ ಭುವನೇಶ್ವರಲ್ಲಿ ನ್ಯಾಷನಲ್ ಆಡಿದ್ದು. ಈಗ ಅಂತ ಹೇಳಿದ್ರೆ ತುಂಬ ನಮ್ಮ ಕ್ಲಬ್ಬಲ್ಲೇ ತುಂಬ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ತುಂಬ ಕಷ್ಟ ಇದ್ದರೂ ಕೂಡ ಅಣ್ಣವ್ರು ಯಾವುದೇ ಕಾರಣದಲ್ಲೂ ಕ್ಯಾಂಪ್ನಂತೂ ನಿಲ್ಲಿಸಿಲ್ಲ. ನಮ್ಮ ಹತ್ರ ₹1 ದುಡ್ಡು ಇಸ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅಣ್ಣವರು. ಅವ್ರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಇನ್ನೂ ಅವ್ರು ಮಾಡಿರೋ ಶ್ರಮಕ್ಕೆ ಇನ್ನೂ ನಮ್ಮ ಕ್ಲಬ್ಬು ಎತ್ತರ ಇನ್ನೂ ಎಷ್ಟು ಜನ ಅಂದರೆ ಆಟಗಾರ್ತಿಯರು ನಮ್ಮ ಕ್ಲಬ್ಬಿಗೆ ಬೇಕಾದರೂ ಸೇರ್ಬೋದು. ಅಣ್ಣವರು ಇನ್ನೂ ನಮಗೆ ಸಾಧನೆ ಮಾಡೋಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಯಾವುದೇ ಕೊರತೆ ಇಲ್ಲದೆ ನಮ್ಮ ಶಿಕ್ಷಣಕ್ಕಾಗಿರ್ಬೋದು, ನಮಗೆ ಮನೆ ಪರಿಸ್ಥಿತಿಗೆಲ್ಲ ಅದಕ್ಕೂ ನಮಗೆ ನಮ್ಮ ಕೋಚ್ಗಳು ಸಹಾಯ ಮಾಡಿದ್ದಾರೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಬಂದುಬಿಟ್ಟು ಸುರೇಶ್ ಸರ್ರು. ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಸುರೇಂದ್ರ ಸರ್ ಆಗಿರ್ಬೋದು. ಸುರೇಂದ್ರ ಸರ್ನ ನಾವು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. ಆದರೆ ನಾವು ಕ್ಲಬ್ಬಿಗಂತ ಬಂದಮೇಲೆ ಇನ್ನೂ ತುಂಬ ಹತ್ರ, ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬು. ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ನಾನು ಇಲ್ಲಿ ಇಷ್ಟುವರೆಗೆ ಬೆಳೆದು ಬಂದಿದ್ದೀನಿ ಅನ್ನೋದು ಒಂದು ಖುಷಿ ವಿಚಾರ. ಆದರೆ ಅಣ್ಣವರೆಲ್ಲರೂ ತುಂಬ ಕಷ್ಟಪಟ್ಟು ಎಲ್ಲರನ್ನೂ ಎತ್ತರ ಅಂದರೆ ಇನ್ನು ಮಾನಸ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅಂಕಿತಾ, ಅರ್ಪಿತಾ, ರಂಜಿತಾ, ಇನ್ನೂ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಎಲ್ಲರೂ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಇನ್ನೂ ಹೆಚ್ಚು ಮಟ್ಟಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಂಕಿತಾ. ನಾನು 10th ಓದ್ತಿದ್ದೀನಿ. ಗೆಂಡೇಳಿ GJC ಗೆಂಡೇಳಿ ಸ್ಕೂಲಲ್ಲಿ ಓದ್ತಿದ್ದೀನಿ. ಇಲ್ಲಿಗೆ ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಕಬಡ್ಡಿ ಕಲಿಯೋಕ್ಕೆ ಅಂತ ಬಂದಿದ್ದೆ. ಇದು ಬೇಸಿಗೆ ರಜದಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಮಾಡಿದ್ರು. ಈ ಕ್ಯಾಂಪಲ್ಲಿ ನಂದಿದು ಮೊದಲನೇ ಕ್ಯಾಂಪ್ ಆಗಿತ್ತು.
ಇಲ್ಲಿ ಬೆಳಗ್ಗೆ 5:30ಇಂದ 8 ಗಂಟೆ ತನಕ ಒಂದು ಇದಾಗ್ತಿತ್ತು ಕ್ಲಾಸು. ಆಮೇಲೆ ನೆಕ್ಸ್ಟು 11:30ಇಂದ 1 ಗಂಟೆ ತನಕ ಆಗ್ತಿತ್ತು. ಆಮೇಲೆ ಸಂಜೆ 4ರಿಂದ 7ರಿಂದ 8 ಗಂಟೆ ತನಕ ಕ್ಯಾಂಪ್ ನಡೆಸ್ತಿದ್ರು. ಎಕ್ಸಸೈಸ್ ಎಲ್ಲ ಮಾಡಿಸ್ತಿದ್ರು. ತುಂಬ ಚೆನ್ನಾಗಿ ಇಲ್ಲಿ ನೋಡ್ಕೊಳ್ತಿದ್ರು. ಊಟ ಎಲ್ಲ ಚೆನ್ನಾಗಿತ್ತು. ಆದರೆ ಇಷ್ಟು ಸೌಲಭ್ಯಗಳು ಎಲ್ಲಾದರೂ ಖರ್ಚು ಮಾಡಿದ್ರು ನಮ್ಮ ಕೈಲಿಂದ ₹1 ದುಡ್ಡು ಇಸ್ಕೊಂಡಿಲ್ಲ. ಯಾರಿಗಾದರೂ ಇಲ್ಲಿಗೆ ಕಬಡ್ಡಿ ಕಲಿಯೋಕ್ಕೆ ಅಂತ ಆಸೆ ಇದ್ದರೆ ಈ ಕ್ಲಬ್ಬಿಗೆ ಬಂದು ಸೇರ್ಕೊಳ್ಳಿ. ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ ಎಲ್ಲ ಸರ್ಗಳು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್ ಅಂತ ಹೇಳ್ಬಿಟ್ಟು ನಾನು ಕಬಡ್ಡಿಯ ತರಬೇತುದಾರ, NIS ಸರ್ಟಿಫಿಕೇಟ್ ಕೋಚ್ ಮಾಡಿದ್ದೀನಿ ಮತ್ತು ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತೀನಿ. ಇವತ್ತಿಗೆ ನಮ್ಮದು ಇಲ್ಲಿಗೆ 20ನೇ ದಿನದ ತರಬೇತಿ ಶಿಬಿರವನ್ನು ನಾವು ಮುಕ್ತಾಯವನ್ನು ಮಾಡ್ತಾಯಿದ್ದೀವಿ. ಈ 20 ದಿನಗಳಲ್ಲಿ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಅಡ್ವಾನ್ಸ್ ರೀತಿಯ ಟ್ರೈನಿಂಗ್ ಕೂಡ ಮಾಡಿಸಿದ್ದೀವಿ. ಅವರಿಗೆ ಬೇಸಿಕ್ ಹೊಸದಾಗಿ ಬಂದಂಥ ಮಕ್ಕಳಿಗೆ ಕೂಡ ತರಬೇತಿಯನ್ನು ಕೊಟ್ಟಿದ್ದೀವಿ. ಮತ್ತು ಆಲ್ರೆಡಿ ಕಲ್ತಿರುವಂಥ ಅಡ್ವಾನ್ಸ್ ಆಗಿರುವಂತಹ ಮಕ್ಕಳಿಗೆ ಕೂಡ ತರಬೇತಿಯನ್ನು ಕೊಟ್ವಿ. ಅದೇ ರೀತಿಯಾಗಿ ಈ 20 ದಿನಗಳಲ್ಲಿ ಮಕ್ಕಳು ತುಂಬಾ ಉತ್ತಮ ರೀತಿಯಾಗಿ ನಮಗೆ ಸ್ಪಂದಿಸಿದರು. ನಾವು ಹೇಗೆ ಹೇಳ್ಕೊಡ್ತೀವಿ ಅನ್ನೋದಕ್ಕಿಂತಲೂ ಅವ್ರು ಹೇಗೆ ಎಷ್ಟು ಫಾಸ್ಟಾಗಿ ಕಲಿತಾರೆ ಅನ್ನೋದ್ರ ಮೇಲೆ ನಮಗೆ ಕೋಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ಚೆನ್ನಾಗಿ ಕಲಿತರು. ಈಗ ಅವ್ರು ಬರುವಾಗ ಯಾವ ರೀತಿ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಈಗ ಹೋಗುವಾಗಂತೂ ಒಳ್ಳೆ ಕ್ರೀಡಾಪಟುಗಳಾಗಿ ಇಲ್ಲಿಂದ ಹೊರ ಹೋಗ್ತಿದ್ದಾರೆ. ಇದೇ ರೀತಿಯಾಗಿ ನಾವು ಮುಂದೆ ಕೂಡ ಇದನ್ನು ಇಲ್ಲಿಗೆ ನಿಲ್ಲಿಸದೇ ಮುಂದೆ ಕೂಡ ವಾರ ಅಂದರೆ ರಜಾ ದಿನಗಳಲ್ಲಿ ಭಾನುವಾರ ಮತ್ತು ಶನಿವಾರಗಳಾಗಿರ್ಬೋದು, ಇಂಥ ದಿನಗಳಲ್ಲಿ ನಾವು ಅವರಿಗೆ ತರಬೇತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ತೆ, ನಾನು ನಿಮ್ಮ ಹರೀಶ್ ಹಾಂದಿ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯ ಹಾಗೂ ಕೋಚ್. ಹಾಗೆ ಅಡುಗೆ ಕೆಲಸದಲ್ಲೂ ನನ್ನ ಕೆಲಸನ ತೊಡಗಿಸ್ಕೊಡ್ತೀನಿ. ಈಗ 20 ದಿನ ಆಯಿತು ನಮ್ಮ ಸಮರ ಕ್ಯಾಂಪು ಇವತ್ತಿಗೆ ಮುಕ್ತಾಯ ಆಗಿದೆ. ತುಂಬ ಚೆನ್ನಾಗಿತ್ತು ಅನುಭವಗಳು. ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಈ ಒಂದು ಸಮರ ಕ್ಯಾಂಪು ನಡೀತಾ ಹೋಯಿತು. ಬಟ್ ಮಕ್ಕಳ ಒಂದು ನಡವಳಿಕೆ ಹೇಗಿತ್ತಂದರೆ ಒಬ್ರನ್ನೊಬ್ಬರು ಹೊಂದ್ಕೊಂಡು ಹೋಗೋಂಥ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಎಬ್ಬಿಸಿದ್ರು ಹೇಳುವಂಥ ಮನಸ್ಥಿತಿ. ಒಳ್ಳೆ ಮಕ್ಕಳು ಇವತ್ತು ಮಿಸ್ ಮಾಡ್ಕೊಳ್ತಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಬಾಳೆಹಣ್ಣು ತಿನ್ನೋರು, ಜಸ್ಟ್ ಆಮೇಲೆ ವಾರ್ಮಪ್ ವರ್ಕೌಟ್ಗೆ ಹೋಗ್ಬಿಡೋರು. ತದನಂತರ 8:30ಗೆ ಒಂದು ಬಾಳೆಹಣ್ಣು ಮತ್ತು ಒಂದು ಮೊಟ್ಟೆ ಮತ್ತು ಹಾಲು ಕೊಡ್ತಿದ್ವಿ. ಅದನ್ನ ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ಒಂದು 10 ನಿಮಿಷ ರೆಸ್ಟ್ ಮಾಡಿ, ಯಾವುದೇ ಕಾರಣಕ್ಕೆ ನಮಗೆ ಸ್ಟ್ರಗಲ್ ಆಗ್ತಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಿರ್ಲಿಲ್ಲ. ಉತ್ತಮವಾದ ಮಕ್ಕಳು. ಏನಂದರೆ ಒಂದು ರಕ್ತ ಸಂಬಂಧ ಅಲ್ಲ ಅಂತ ಹೇಳ್ತಾರೆ. ಟೋಟಲಿ ಹಾಗೆ ನಡವಳಿಕೆ ಎಲ್ಲ ಇತ್ತು. ಮತ್ತು ಮಕ್ಕಳು ಕ್ಲಾಸಲ್ಲೇ ಆಗಲಿ ಮನೇಲಿ ಹೇಗೆ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಳ್ತಿದ್ರೆ ಗೊತ್ತಿಲ್ಲ. ಟೋಟಲಿ ಒಂದು ಕ್ಲಬ್ ಅಂತ ಬಂದಾಗ ಒಂದು ಕುಟುಂಬದ ಥರ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಎಲ್ಲರ ಜೊತೆ ನಾವು ಪ್ರೀತಿಯಿಂದ ನಡ್ಕೊಂಡು, ಮತ್ತು ನಾವು ಅಡುಗೆ ಮಾಡ್ತಿದ್ದಾಗ ಸ್ವಲ್ಪ ಲೋಪದೋಷಗಳು ಅಂದರೆ ಸ್ವಲ್ಪ ಖಾರ ಆಗಿರ್ಬೋದು, ಸ್ವಲ್ಪ ಉಪ್ಪು ಜಾಸ್ತಿ ಆಗಿರೋ ಏನು ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ನಮ್ಮ ಖುಷಿನೇ ಅವರ ಮುಖದಲ್ಲಿ ಕಾಣ್ತಿತ್ತು. ತುಂಬ ಖುಷಿ ಆಯಿತು. ಇವತ್ತಿಗೆ 20 ದಿನ ಕ್ಲಿಯರಿಟಿ ಆಗಿದೆ. ಟೋಟಲಿ ಚೆಂದ ಕಲ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಇನ್ನೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ಕಲಿಸ್ಕೊಟ್ಟಿದ್ದೀವಿ ಅದನ್ನ ಮನೇಲೂ ಕೂಡ ಒಬ್ಬರೇ ಆದರೂ ಪರವಾಗಿಲ್ಲ, ಬೆಳಿಗ್ಗೆ ಸಂಜೆ ಅದಕ್ಕಾಗಿ ಅರ್ಧ ಗಂಟೆನ ನಿಮ್ಮ ಟೈಮ್ನ ಕೊಡಿ. ಚೆನ್ನಾಗಿ ಸ್ಕಿಲ್ಲನ್ನು ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ನ ಮಾಡಿ, ವಾರ್ಮಪ್ ಮಾಡಿ, ಸ್ಲಿಪ್ಪಿಂಗ್ ಮಾಡಿ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ದಿನ ನಮ್ಮ ಜೊತೆಗೆ ನಡ್ಕೊಂಡಿದ್ದೀರಾ, ಬೆರ್ತಿದ್ದೀರಾ. ನಾವು ಹೇಗೆ ಹೇಳ್ಕೊಟ್ಟಿದ್ದೀವಿ, ನಮ್ಮ ಫುಡ್ ಹೇಗಿದೆ ಅಂತ ನಮಗೆ ನಮ್ಮ ಮಟ್ಟಿಗೆ ನಾವು ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಿಮಗೆ ಹೇಗೆ ಅನಿಸಿದೆ ಅಂತ ಗೊತ್ತಿಲ್ಲ. ನಮ್ಮ ಥರನೇ ನೀವು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ನಾಳೆ ದಿನ ನೀವು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕಂತ ಕೇಳ್ತೀನಿ. ನಮಸ್ತೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಅಂತ. ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಹಾಗೂ ತರಬೇತುದಾರ. ನಮ್ಮ ಈ ಸಂಸ್ಥೆ ಪ್ರಾರಂಭ ಆಗಿ 8 ವರ್ಷ ಆಗಿದೆ. ಅದರ ಮಧ್ಯೆ ನಾವು ಇದು 4ನೇ ವರ್ಷದ್ದು ತರಬೇತಿ ಶಿಬಿರ ಮಾಡ್ತಾಯಿದ್ದೀವಿ. ಪ್ರಾರಂಭ ಆಗಿ ಮೇ 15ರಂದು ಪ್ರಾರಂಭ ಮಾಡಿದ್ದೀವಿ. ಇಂದು ಕೊನೆ ಆಗ್ತಿದೆ. ಹಾಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈ ಒಂದು ತರಬೇತಿ ಶಿಬಿರದಲ್ಲಿ
ಟೋಟಲಿ ಒಂದು 38 ಜನ ನಮಗೆ ನಮ್ಮ ಮಕ್ಕಳಿದ್ದಾರೆ. ಅದರಲ್ಲಿ ಕೆಲವರು ಇನ್ನು ನಮ್ಮ ಡಿಗ್ರಿ ಮಕ್ಕಳು ಬಂದಿಲ್ಲ ಎಕ್ಸಾಮ್ ಅಂತ. ಉಳಿದ ಮಕ್ಕಳಿಗೆ ಇವತ್ತು ಟ್ರೈನ್ ಅಪ್ ಆಗಿದೆ. ಅದ್ರ ಮಧ್ಯದಲ್ಲಿ ನಮಗೆ ತುಂಬ ಸಪೋರ್ಟ್ ಅಂದರೆ ಅವರ ಪೇರೆಂಟ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಮತ್ತು ಈ ಒಂದು ಶಿಬಿರ ಮಾಡಲಿಕ್ಕೆ ತುಂಬ ಬಹುಮುಖ್ಯ ಕಾರಣಕರ್ತರಂದರೆ ನಮ್ಮ ಈ ಒಂದು ಯೂನಿವರ್ಸಿಟಿ ಕಾಲೇಜಿನ ಏನು ದೈಹಿಕ ಶಿಕ್ಷಕರಾದಂಥ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಸರ್ ಅವರ ಒಂದು ಗೈಡಿಯಲ್ಲಿ ಈ ಒಂದು ತರಬೇತಿ ಶಿಬಿರ ಮಾಡಿ ಇವತ್ತು ಮುಕ್ತಿಯಾದ ಹಂತಕ್ಕೆ ಬಂದಿದೆ. ಹಾಗೂ ಅಲ್ಲಿನ ಡೀನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಈ ಒಂದು ತರಬೇತಿ ಶಿಬಿರಕ್ಕೆ. ಹಾಗೆ ಈ ಒಂದು ತರಬೇತಿ ಶಿಬಿರ ಪ್ರಾರಂಭ ಆಗಿದೆ. ಅದರಲ್ಲಿ ಇಲ್ಲಿ ನಮ್ಮ ಈ ತರಬೇತಿ ಶಿಬಿರದಲ್ಲಿ ಮಕ್ಕಳು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಮಕ್ಕಳಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬೇಕಂತ ತುಂಬ ವರ್ಕೌಟು, ವಾರ್ಮಪ್ಪು, ತುಂಬ ವರ್ಕೌಟ್ ಮತ್ತು ಜಿಮ್ ಇರೋದ್ರಿಂದ ಮಕ್ಕಳಿಗೆ ಏನು ಒಳ್ಳೆ ಏನು ಫುಡ್ ಬೇಕು ಆ ಫುಡ್ಡನ್ನು ಕೊಟ್ಟಿದ್ದೇವೆ ಮಕ್ಕಳಿಗೆ. ಹಾಗಾಗಿ ಜೊತೆಗೆ ಪ್ರತಿಯೊಬ್ಬ ಮಕ್ಕಳಿಗೆ ಏನು ಅಂದರೆ ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಒಂದು 5 ಗಂಟೆ ಹೇಳ್ತಿದ್ರು ಎಲ್ಲ ಮಕ್ಕಳು. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದ ಮೊಟ್ಟೆ, ಬಾಳೆಹಣ್ಣು, ಹಾಲು ಕೊಡ್ತಿದ್ವಿ. ಮತ್ತು ಪ್ರಾಕ್ಟೀಸು ಪ್ರಾರಂಭ ಆಗಿ 7-8 ಮುಕ್ತಾಯ ಆಯಿತು. ಮತ್ತು ತಿಂಡಿ, ಅದರ ನಂತರ 12 ಗಂಟೆ ತನಕ ರೆಸ್ಟ್ ಮಾಡ್ತಾರೆ. 12 ಗಂಟೆಯಿಂದ 1 ಗಂಟೆ ತನಕ ಮತ್ತೆ ಒಂದು ಮ್ಯಾಚ್ ಆಡಿಸ್ತಿದ್ವಿ. ಮತ್ತು ಊಟ ಆದಮೇಲೆ ಮತ್ತೆ ಮಕ್ಕಳು ರೆಸ್ಟ್ ಮಾಡ್ತಿದ್ರು. ಮತ್ತು ರೆಸ್ಟ್ ಆದಮೇಲೆ 4 ಗಂಟೆಯಿಂದ ಮತ್ತೆ ಎನಿ ಟೈಮ್ ಏನಂದರೆ 4 ಗಂಟೆಯಿಂದ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ 7-7:15 8 ಗಂಟೆ ತನಕ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆಗಿ ಮತ್ತೆ ಮಕ್ಕಳಿಗೇನು ಬೇಜಾರಾಗಬಾರ್ದು ಅಂತೇಳಿ ಅದ್ರ ಮಧ್ಯೆ ಮಕ್ಕಳಿಗೆ ಸಾಂಗ್ ಆಡೋದು, ಡ್ಯಾನ್ಸ್ ಮಾಡೋದು, ಎಂಟರ್ಟೈನ್ ಮಾಡ್ತಿದ್ವಿ. ತುಂಬ ಮಕ್ಕಳು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವ್ರ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸು ಸಪೋರ್ಟ್ ಮಾಡಿದ್ರಿಂದ ಇವತ್ತು ಈ ಒಂದು ಶಿಬಿರ ಇವತ್ತು ಮುಕ್ತಾಯ ಹಂತದಲ್ಲಿ ಇದೆ. ಹಾಗಾಗಿ ಈ ಕಾರ್ಯಕ್ರಮ ನಡೆದಿದೆ. ಈ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ತುಂಬ ಅತಿಥಿಗಳು ಬಂದರೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಏನು ಬಾಲಿಕಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಯಾಸೀನ್ ಮೇಡಮ್ ಬಂದಿದ್ದಾರೆ. ಹಾಗೆ ನಮ್ಮ ಏನು CPIನ ತಾಲೂಕು ಕಾರ್ಯದರ್ಶಿ ಅಂತ ಕೆಳಗೂರು ರಮೇಶ್ ಅವರಿದ್ದಾರೆ. ಹಾಗೆ ನಮ್ಮ ಹಳೆ ಮೂಡಿಗೆರೆ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಂಜಿತಾ ಮೇಡಮ್ ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಏನು ಕೆಲ್ಲೂರು ಜನಾರ್ದನ್ ಕೂಡ ಬಂದಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಆಟ ಚಾಲಕರ ಸಂಘದ ಅಧ್ಯಕ್ಷರು, ಹಾಗೆ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಚಂದ್ರೇಶ್ ಸರ್ ಕೂಡ ಬಂದಿರ್ತಾರೆ. ತುಂಬ ಹಾಗಾಗಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ತುಂಬ ಏನು ನಮ್ಮ ಮಕ್ಕಳ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀತಿದೆ. ಹಾಗಾಗಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ತುಂಬ ಸಾಧನೆ ಮಾಡಿದಂಥ ತುಂಬ ಕ್ರೀಡಾಪಟುಗಳಿದ್ದಾರೆ. ಈ ಒಂದು ಇಷ್ಟು ನಾವು ತುಂಬ ಸಾಧನೆ ಮಾಡಿದ್ದಾರೆ. ಒಬ್ಬರು ರಶ್ಮಿ ಅಂತ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ನಿಸರ್ಗ, ರಕ್ಷಿತಾ, ಮಾನಸ, ಹಾಗೆ ಅಪೂರ್ವ ಅಂತ ಇವರು ಚೆನ್ನೈಯಲ್ಲಿ ಸೌತ್ ಜೂನ್ ಮ್ಯಾಚ್ ಆಡ್ಕೊಂಡು ಬಂದಿದ್ದಾರೆ. ಹಾಗೆ ಶರಣ್ಯ ಅಂತ ಮಿನಿ ಒಲಿಂಪಿಕ್ ಬೆಂಗಳೂರಿನಲ್ಲಿ ಆದಂಥ ಮಿನಿ ಒಲಿಂಪಿಕ್ ಕೂಡ ಚಿನ್ನದ ಪದಕ ಪಡೆದಿರ್ತಾರೆ. ಈ ಇಷ್ಟು ಸಾಧನೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಂದರೆ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಏನು ನಾವು ಕೇಳಿದ ತಕ್ಷಣ ನಮ್ಮ ಮೆದಾ ಸ್ಪೋರ್ಟ್ಸ್ ಕ್ಲಬ್ಬಿಂದ ಹೋಗಿ ನಾವು ಏನು ಕೇಳ್ತೀವಿ ಯಾರು ಇಲ್ಲ ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಡೊನೇಟ್ಗಳು. ಅದ್ರ ಮುಖ್ಯವಾಗಿ ಈ ಒಂದು ನಮ್ಮ ತರಬೇತಿ ಶಿಬಿರಕ್ಕೆ ಸಹಕಾರ ಮಾಡಿದವರು ಅಂದರೆ ನಮ್ಮ ಪ್ರಮೋದ್ ಚಿಕ್ಕಳ್ಳ, ದೀಕ್ಷಿತ್ ಚಿಕ್ಕಳ್ಳ, ಲೋಹಿತ್ ಚಿಕ್ಕಳ್ಳ, ಹಾಗೆ ಮಂಜುನಾಥ್ ಹಳ್ಳದಗಂಡಿ, ಗಿರೀಶ್ ಮೂಡಿಗೆರೆ, ಹಾಗೆ ಹರೀಶ್ ಹಳ್ಳದಗಂಡಿ, ಹಾಗೆ ಶಿವಪ್ಪ ಕೆಲ್ಲೂರು, ಪ್ರಭಾಕರ್ ಸರ್ ನಮ್ಮ ಕ್ಲಬ್ಬಿನ ಪದಾಧಿಕಾರಿಗಳು ಆದರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಶಿವಪ್ಪ ಕೆಲ್ಲೂರು ತುಂಬ ಜನ ಇನ್ನೂ ಈ ಥರ ತುಂಬ ಜನ ಈ ಒಂದು ನಮ್ಮ ತರಬೇತಿ ಶಿಬಿರಕ್ಕೆ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂತ ಅದಕ್ಕೆ ತುಂಬ ಕಾರಣಕರ್ತರಂದರೆ ನಮ್ಮ ಸುಂದರ್ ಸರ್. ಅಂದರೆ ಈ ಸುಂದರ್ ಸರಿಂದ ಇವತ್ತು ಈ ಕಾರ್ಯಕ್ರಮ ನೋಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮ ನೀವೆಲ್ಲ ಇಡೀ ನಮ್ಮ ರಾಜ್ಯ ಅಂತ ದೇಶ ಅಂತ ಈ ನಮ್ಮ ಪ್ರಪಂಚದಿಂದ ಈ ಒಂದು ಕಾರ್ಯಕ್ರಮ ನೋಡ್ತೀರಂದರೆ ಇದಕ್ಕೆ ಬಹುಮುಖ್ಯ ಕಾರಣಕರ್ತರು ನಮ್ಮ ಸುಂದರ್ ಸರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ನಿಮಗೆ ಲೈವ್ ಆಗಿ ತೋರ್ಸೋಕ್ಕೆ ಸಾಕಾಗಿದೆ. ಅವ್ರಿಗೂ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬು ತುಂಬಿರುವುದ ಧನ್ಯವಾದ. ಅವ್ರಿಗೆ ಯಾವತ್ತು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪ್ರತಿಯೊಂದು ಆಟಗಾರ್ತಿಯರು ಮತ್ತು ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು ಅವರಿಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ಈ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಅಂದರೆ ನಾವೇನು ಅಮೇಚೂರು ಜಿಲ್ಲಾ ಸಂಸ್ಥೆ ಇದೆ, ಅದರ ಅಧ್ಯಕ್ಷರಾದಂಥ ರಂಜನ್ ಅಜಿತ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂಥ ಹಿಂದೆ ಕಾರ್ಯದರ್ಶಿ ಇದ್ದಂಥ ಶ್ರೀನಿವಾಸ್ ಸರು, ತಿಮ್ಮಪ್ಪ ಸರು,
ಮತ್ತು ನಮ್ಮ ಸುರೇಶ್ ಸರು ತುಂಬ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಿನ ಹಾಲಿ ಕಾರ್ಯದರ್ಶಿ ಆದಂಥ ಮಂಜುರಾಜ ಅರಸಕರು ಈ ಒಂದು ನಮ್ಮ ಈ ಸಂಸ್ಥೆ ಕಟ್ಟಲಿಕ್ಕೆ ತುಂಬ ಸಹಕಾರ. ಅದ್ರ ಜೊತೆಗೆ ಇನ್ನು ಏನು ನಾವು ಈ ಕಾರ್ಯಕ್ರಮ ನಡೆಸಿದಂದರೆ ತುಂಬ ಕಾರಣಕರ್ತರು. ಈ ಒಂದು ತರಬೇತಿ ಶಿಬಿರ ಮಾಡಲಿಕ್ಕೆ ತುಂಬ ಕಾರಣಕರ್ತರು ಅಂದರೆ ಕೌಶಿಕ್ ಸರ್ ನಮ್ಮ. ಯಾಕಂದರೆ ಪಾಪ ಅವ್ರ ಮನೇಲಿ ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ದರೂ ಆಗ ಅದನ್ನೆಲ್ಲ ಬದಿಗಿಟ್ಟು ಬಂದು ನಮ್ಮ ಮಕ್ಕಳಿಗೆ ಟ್ರೈನಪ್ ಮಾಡಿದ್ದಾರೆ. ನಾವಿಲ್ಲ ಟೈಮಲ್ಲಿ ತುಂಬ ಟ್ರೈನಪ್ ಮಾಡಿ ಬೆಳಗಿನ ಜಾವ ಮಧ್ಯಾಹ್ನ ಸಂಜೆ ಟ್ರೈನಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬಾರ್ದು, ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತಿದ್ರು ಅದೇ ರೀತಿಯ ಒಂದು ಊಟ ಬೇಕಂತೇಳಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಮಕ್ಕಳಿಗೆ ಒಂದು ರುಚಿಕರದ ಅಡುಗೆ ಮಾಡಿ ಅವರ ಮನೆಯ ಬಿಸಿ ಶೆಡ್ಯೂಲಿದ್ದು ಮನೆ ಬಿಟ್ಟು ಬಂದು ಇವತ್ತು ಮಕ್ಕಳಿಗೆ ಇಲ್ಲೇ ಆಲ್ಟಿಂಗ್ ಮಾಡಿಕೊಂಡು ಬೆಳಗಿನ ಜಾವ ಬೇಗ ಎದ್ದು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು, ಅಡುಗೆ ಮಾಡಿ ಮಕ್ಕಳಿಗೆ ಊಟ ಬಡಿಸಿದ್ರು. ಅದ್ರ ಜೊತೆಗೆ ಹರೀಶ್ ಸರ್ ಅಂತ ಆಂಜಿ ಇವರು ಅಡುಗೆ ವ್ಯವಸ್ಥೆ. ಅದ್ರ ಜೊತೆಗೆ ಇನ್ನೊಬ್ಬರು ರವಿ ಸರ್ ಒಕ್ಕಳೆ ಅಂತ ಅವರು ಕೂಡ ಮನೆ ಬಿಟ್ಟು ಬಂದು ಇಲ್ಲೇ ಇದ್ದು ಮಕ್ಕಳಿಗೆ ಅಡುಗೆ ವ್ಯವಸ್ಥೆ ಮಾಡ್ತಿದ್ರು. ಅದ್ರ ಜೊತೆಗೆ ಇನ್ನೊಬ್ಬರು ಕೈ ಜೋಡಿಸಿದ್ದು ನಮ್ಮ ಜನಾರ್ದನ್ ಕೆಲ್ಲೂರು, ಅವರು ಕೂಡ ಬಂದು ಈ ಸಹಕಾರ ಮಾಡಿದ್ದಾರೆ. ಇವತ್ತು ಈ ತರಬೇತಿ ಶಿಬಿರದಲ್ಲಿದ್ದಾರೆ. ಅದೇ ರೀತಿ ಸಾತ್ವಿಕ್ ಅಂತ ಅವರು ಕೂಡ ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಬಹುಮುಖ್ಯವಾಗಿ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಸುರೇಶ್ ಮಗಲ್ಮಕ್ಕಿ ಇವರು ಕೂಡ ಇವರ ಸಹಕಾರದಿಂದ ಇದರ ನೇತೃತ್ವದಲ್ಲಿ ಈ ಒಂದು ತರಬೇತಿ ಶಿಬಿರ ನಡೀತಿದೆ. ಹಾಗಾಗಿ ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು, ತುಂಬ ಜನ ನಮ್ಮ ಸೀನಿಯರು ಆಟಗಾರ್ತಿಯರಾಗಿರ್ಬೋದು ಮತ್ತು ನಮ್ಮ ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ತುಂಬ ಜನ ಇದ್ದಾರೆ. ಅವರಿಗೆ ಹೆಸರು ಟೋಟಲಿ 48 ಜನ ಇದ್ದಾರೆ ಪದಾಧಿಕಾರಿಗಳು. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ನಡೆದು ಬರಲಿಕ್ಕೆ ಕಾರಣ ನಮ್ಮ ಸದಸ್ಯರು ಮತ್ತು ಪದಾಧಿಕಾರಿಗಳಾದಂಥ ಪ್ರಭಾಕರ್ ಕಳಸ, ಹಾಗೆ ಜನಾರ್ದನ್ ಕೆಲ್ಲೂರು, ಶಿವಪ್ಪ ಕೆಲ್ಲೂರು, ರವಿ ಗಬ್ಗಲ್, ಹಾಗೆ ಹರೀಶ್ ಆಂದಿ. ಇದ್ರ ತುಂಬ ಮುಖ್ಯ ಅಂದರೆ ನಮ್ಮ ಈ ಮಕ್ಕಳಿಗೆ ತುಂಬ ಊಟದ ಈ ಒಂದು ಶಿಬಿರದಲ್ಲಿ ಊಟದ ವ್ಯವಸ್ಥೆ ಮಾಡಿದಂಥ ಹರೀಶ್ ಸರ್ ಆಂದಿ ಇವರು, ಮತ್ತು ಹಾಗೆ ರವಿ ಸರ್ ಒಕ್ಕಳ್ಳಿ ಇವರು ಇಬ್ಬರು ಇಲ್ಲೇ ಇದ್ದು ಮಕ್ಕಳಿಗೆ ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟದ ವ್ಯವಸ್ಥೆ ಅವರೇ ಮಾಡ್ತಿದ್ರು. ಅಡುಗೆ ಎಲ್ಲ ಮಾಡಿ ಅವರೇ ಬಡಿಸ್ತಿದ್ರು. ಅವರಿಗೆ ತುಂಬ ಹೃದಯ ಧನ್ಯವಾದ. ಅದೇ ರೀತಿ ಈ ಒಂದು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಂಥ ಸುರೇಶ್ ಮಗಲ್ಮಕ್ಕಿ ಇವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಸಂಸ್ಥೆ ನಡೆದು ಬಂದಿದೆ. ಅದರ ಜೊತೆಗೆ ಈ ಒಂದು ನಮ್ಮ ಕಾರ್ಯಕ್ರಮ ಏನು ತರಬೇತಿ ಶಿಬಿರ ಇದೆ, ಈ ಒಂದು ತರಬೇತಿ ಶಿಬಿರದಲ್ಲಿ ಬಹುಮುಖ್ಯ ಕಾರಣ ನಮ್ಮ ಕೌಶಿಕ್ ಸರ್. ಅವರ ಒಂದು ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ದರೂ ಆ ಸಂದರ್ಭದಲ್ಲಿ ಕೂಡ ಬಂದು ಮಕ್ಕಳಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತರಬೇತಿ ನೀಡಿ ಅವರಿಗೆ ಗೊತ್ತಿರುವಂಥ ಪ್ರತಿಯೊಂದು ಸ್ಕಿಲ್ಗಳು ಹೇಳ್ತಿದ್ರು. ಅದೇ ರೀತಿ ಈ ಒಂದು ಶಿಬಿರಕ್ಕೆ ನಮ್ಮ ಆತ್ಮೀಯರಾಗಿರುವಂಥ ಈ ಒಂದು ಸಂಸ್ಥೆಯ ತರಬೇತುದಾರರಾದಂಥ ಪುಣೆ ಸರ್ ಕಣಚೂರು ಅವರು ಕೂಡ ಸಹಕಾರ 3 ತರಬೇತಿ ಶಿಬಿರದಲ್ಲಿ ಅವರಿದ್ದರು. ಇತ್ತೀಚೆಗೆ ಅವರು ಅವರ ವೈಯಕ್ತಿಕ ಜೀವನದಲ್ಲಿ ಅವರ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟಿದ್ದಲ್ಲಿ ಈ ಒಂದು ತರಬೇತಿ ಶಿಬಿರದಲ್ಲಿ ಬಂದಿಲ್ಲ. ಪುಣೆ ಸರಿಗೆ ಕೂಡ ತುಂಬ ಹೃದಯ ಧನ್ಯವಾದ. ಅದೇ ರೀತಿ ಈ ಒಂದು ಶಿಬಿರದಲ್ಲಿ ನಮ್ಮ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಅವರಿಗೆ ಗೋಲ್ಡ್ ಮೆಡಲ್ ಆಗಿದೆ, ನ್ಯಾಷನಲ್ ಆಡಿದ್ದಾರೆ ಮತ್ತು ಸೌತ್ ಜೂನ್ಗಳ ಮ್ಯಾಚ್ಗಳಾಡಿದ್ದಾರೆ. ಇದಕ್ಕೆಲ್ಲ ಬಹುಮುಖ್ಯ ಕಾರಣಕರ್ತರಂದರೆ ನಮ್ಮ ದಾನಿಗಳು. ತುಂಬ ಜನ ದಾನಿಗಳು ನಮ್ಮ ಈ ಒಂದು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ತರಬೇತಿ ಶಿಬಿರ ಮಾಡಲಿಕ್ಕೆ ಕಾರಣಕರ್ತರು. ಅದರಲ್ಲಿ ದೀಕ್ಷಿತ್ ಚಿಕ್ಕಳ್ಳ, ಪ್ರಮೋದ್ ಚಿಕ್ಕಳ್ಳ, ಲೋಹಿತ್ ಚಿಕ್ಕಳ್ಳ, ಮಂಜುನಾಥ್ ಹಳ್ಳದಗಂಡಿ, ಹರೀಶ್ ಹಳ್ಳದಗಂಡಿ, ಗಿರೀಶ್ ಮುಡಿಗೆರೆ, ಅದೇ ರೀತಿ ಪ್ರಭಾಕರ್ ಕಳಸ, ಶಿವಪ್ಪ ಕೆಲ್ಲೂರು, ಗಣೇಶ್ ಅಣಜೂರು, ಹಾಗೆ ಚೇತನ್ ಬಾಳೆಹನ್ನೂರು, ಸುರೇಶ್ ಆಂದಿ, ಇನ್ನೂ ತುಂಬ ಜನ ನಮ್ಮ ದಾನಿಗಳು ನಮಗೆ ಈ ಒಂದು ತರಬೇತಿ ಶಿಬಿರ ನಡೀಲಿಕ್ಕೆ ಕಾರಣಕರ್ತರು. ಅವರಿಗೆಲ್ಲ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ಹೃದಯ ಸ್ಪರ್ಶಿಯಾದ ಧನ್ಯವಾದ ಹೇಳ್ತಿದ್ದೇನೆ.